ನಾಯಕರಿದ್ರೆ ಅವ್ರ ಹತ್ರ ಯಾವುದೇ ರೀತಿಯಿಂದ ಗೊಂದಲದ ಮಾತುಗಳನ್ನ ನಾವಂತೂ ಕೇಳೇ ಇಲ್ಲ. ಗೊಂದಲ ಸೃಷ್ಟಿ ಎಲ್ಲಿಂದ ಆಯ್ತು, ಯಾಕೆ ನಡೀತದೆ ನೀವೇ ತಿಳ್ಕೋಬೇಕು. ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ನಿನ್ನೆ, ಅವರು ನಮ್ಮಲ್ಲಿ ಹೈಕಮಾಂಡ್ ಏನ್ ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ನಾನು ಹೋಗ್ಬೇಕು, ಶಿವಕುಮಾರ್ನ ಹೋಗ್ಬೇಕು ಅಂತ ಹೇಳಿದ್ರು. ಶಿವಕುಮಾರ್ ಏನ್ ಹೇಳಿದ್ರು, ಸಿದ್ದರಾಮಯ್ಯರು ನಮ್ಮ ಪಕ್ಷದ ಬಲಿಷ್ಠ ನಾಯಕ, ಅವರ ನೇತೃತ್ವದಲ್ಲಿ ಪಕ್ಷ ಮುಂದುವರಿತದೆ, ಏನ್ ಹೈಕಮಾಂಡ್ ಅವ್ರು ನಿರ್ಣಯ ತಗೋತಾರೋ ಅದ್ರ ಪ್ರಕಾರ ನಾವೆಲ್ಲರೂ ಇರ್ಬೇಕಂತ ಹೇಳಿದ್ರು. ಗೊಂದಲ ಪ್ರಶ್ನೆನೇ ಇಲ್ಲಿದ್ರೆ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ನಮ್ಮ AICC ಅಧ್ಯಕ್ಷರು ಕೂಡ ಬೆಂಗಳೂರಿನಲ್ಲಿ ಅವರು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಅವ್ರ ಗಮನಕ್ಕೆ ತರ್ತಿ, ಅವರೆಲ್ಲರೂ ಕೂಡ ಏನ್ ನಿರ್ಣಯ ತಗೋತಾರೋ ಅದಕ್ಕೆ ಎಲ್ಲರೂ ಇರ್ಬೇಕಂತ ಅವರು ಹೇಳಿದ್ದಾರೆ. ಗೊಂದಲ ಅಂತ ಏನೂ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನೋಡ್ರಿ, ನಾನು 50 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯದಲ್ಲಿ ಬಂದಿನಿ. ಮಂಡಲ ಪಂಚಾಯತಿ ಚೇರ್ಮನ್ ಆಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯತಿಯಿಂದ MLC ಆಗಿ, MLA ಆಗಿ ಇಲ್ಲಿವರೆಗೂ ಬಂದಿನಿ. ರಾಜಕೀಯದಲ್ಲಿ ಇರ್ತೀವಿ, ಅದಕ್ಕೆ ಏನಾದ್ರೂ ಆಗ್ತಾ ಹೋಗ್ತಾರಂತೆ ಬರ್ತೀವಿ. ನಮ್ಮ ನಾಯಕರೆಲ್ಲರೂ ಸೇರಿ ನಾನು ಸಚಿವನಾಗದ ನಾವಲ್ಲೇ, ನಾನು ಕೂಡ ಸಚಿವ ಆಕಾಂಕ್ಷಿಯಾಗಿ ಅವ್ರು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ, ನಿಭಾಯಿಸ್ತೀನಿ. ಯಾರು ಬೇಡ ಅಂತಾರೆ ಸಚಿವ ಸ್ಥಾನ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.